ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವುದು ಖಚಿತವಾಗಿದ್ದು, ಜೆಡಿಎಸ್ನ ಬಿಎನ್ ರವಿಕುಮಾರ್ ಅವರಿಗೆ ನೇರ ಪೈಪೋಟಿ ನೀಡುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹೇಳಿದರು. 28ರಲ್ಲಿ ನೋಡೋಣ, ಪೋಟಿ ಇಬ್ಬರಿಗೆ ಇರ್ತದೆ. ಪುಟ್ಟು ಆಂಜಿನಪ್ಪ, ಬಿಎನ್ ರವಿಕುಮಾರ್, ಇದು ಸತ್ಯ. ಅದು ಬಿಟ್ಟು ನಾನೇ 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 ಅಂತ ಬಡಾಯಿ ಕುಚ್ಕೊಂಡು ಬೊಂಬೆ ಆಟ ಆಡೋದಾದ್ರೆ ಪ್ರಯೋಜನ ಏನ್ ಬರ್ತದೆ? ಎಲ್ಲ ಪಿಕ್ಚರ್ ನೋಡ್ತಾರೆ, ಅಷ್ಟು ಪಿಕ್ಚರ್ ನೋಡ್ಬಿಟ್ಟು ಮನೆಗೆ ಹೋಗ್ತಾರೆ. ರಿಸಲ್ಟ್ ಫಲಿತಾಂಶ ಇರೋದಿಲ್ಲ. ಫಲಿತಾಂಶ 3ನೇ ಸ್ಥಾನ 4ನೇ ಸ್ಥಾನ ಆಗ್ತದೆ. ಅದಾಗೋದು ಬೇಡ. ಸೀರಿಯಸ್ ಆಗಿ ನಾವು ರಾಜಕಾರಣ ಮಾಡಬೇಕು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಸುಗುಟೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ಚೌಡೇಶ್ವರಿ ದೇವಾಲಯದ ಉದ್ಘಾಟನೆ ಹಾಗೂ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವು ಅತ್ಯಂತ ಭಕ್ತಿ ಭಾವದಿಂದ ನೆರವೇರಿತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪ ಅವರು ತಮ್ಮ ಬೆಂಬಲಿಗರೊಂದಿಗೆ ಭಾಗವಹಿಸಿದ್ರು. ದೇವಾಲಯಕ್ಕೆ ಭೇಟಿ ನೀಡಿದ ಪುಟ್ಟು ಆಂಜಿನಪ್ಪ ಅವರು ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಹಾಗೂ ಅರ್ಚನೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಅವರು, ಗ್ರಾಮಗಳಲ್ಲಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವುದರಿಂದ ಜನರ ನಡುವೆ ಒಗ್ಗಟ್ಟು ಮತ್ತು ಶಾಂತಿ ನೆಲೆಸುತ್ತದೆ. ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನವು ಸುಗುಟೂರು ಗ್ರಾಮದ ಜನರಿಗೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂದು ಹಾರೈಸಿ ಕ್ಷೇತ್ರದ ಜನರ ಆಶೀರ್ವಾದ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಬೆಂಬಲದಿಂದ ಮುಂದಿನ ಚುನಾವಣೆಯಲ್ಲಿ ಬಲಿಷ್ಠವಾಗಿ ಕಣಕ್ಕಿಳಿಯುವ ವಿಶ್ವಾಸ ವ್ಯಕ್ತಪಡಿಸಿದರು. ಇದನ್ನ ಸುಟ್ಟೂರು ಗ್ರಾಮದಲ್ಲಿ ಚೌಡೇಶ್ವರಿ ತಾಯಿಯ ನೂತನವಾದಂಥ ದೇವಸ್ಥಾನ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾ ಇರೋಂಥ ಒಂದು ಶುಭ ಗಳಿಗೆಗೆ ನಾವೆಲ್ಲನೂ ಸಹ ಇಲ್ಲಿ ಬಂದು ನಿಂತಿರೋಂಥದ್ದು. ಈ ಸುಸಂದರ್ಭದಲ್ಲಿ ಈ ದೇವಸ್ಥಾನನ ಭಾಳಷ್ಟು ಅಚ್ಚುಕಟ್ಟಾಗಿ ವೈಭವೋಪೇತವಾಗಿ ಕಲ್ಲಿನಲ್ಲಿ ಕಟ್ಟಿರೋಂಥದ್ದು ಮತ್ತು ವಾಸ್ತುಶಿಲ್ಪನೆಲ್ಲ ಸಹ ನೋಡ್ತಾ ಇದ್ರೆ ಸಾಕಷ್ಟು ಶ್ರಮ ಮತ್ತು ಹಣದ ಒಂದು ವೆಚ್ಚನೂ ಸಹ ಹೆಚ್ಚಾಗಿರೋಂಥ ಕಾಣ್ತಾ ಇದೆ. ವಿಶೇಷವಾಗಿ ಊರಿನಲ್ಲಿ ಇದು ಸುಗುಟೂರು ಅಂದರೆ 100ಕ್ಕೂ ಹೆಚ್ಚು ದೇವಸ್ಥಾನಗಳಿರೋಂಥ ಒಂದು ತೊಟ್ಟಿಲು, ದೇವಸ್ಥಾನಗಳ ತೊಟ್ಟಿಲು ಅಂತಲೇ ನಾವು ಹೇಳ್ಬೋದು. ಅಷ್ಟೊಂದು ದೇವಸ್ಥಾನಗಳು ಇಲ್ಲಿ ನಾವು ನೋಡ್ಬೋದು. ಇವತ್ತಿನ ದಿನ ಊರಿನಲ್ಲಿ ಎಲ್ಲರೂ ಸಹ ಸೇರಿಕೊಂಡು ತಾಯಿನ ಅಲಂಕಾರ ಮಾಡಿ, ದೇವಸ್ಥಾನ ಅಲಂಕಾರ ಮಾಡಿ, ಎಲ್ಲ ಬೀದಿಗಳನ್ನು ಸಹ ಶುದ್ಧ ಮಾಡಿಕೊಂಡು ಕಳಸಗಳನ್ನ ತಗೊಂಡು ದೇವಿಗೆ ಇವತ್ತು ಏನು ಶಿಖರದ ಕಳಸಗಳಿಗೆ ನೀರು ಒಯ್ಯುವಂಥದ್ದು ಮತ್ತು ದೇವಿಗೆ ಇವತ್ತು ಪೂಜೆ ಸಲ್ಲಿಸೋಂಥ ಒಂದು ಹಬ್ಬದ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿರೋಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಈ ದೇವಸ್ಥಾನದ ನಿರ್ಮಾಣಕ್ಕೆ ಸಾಕಷ್ಟು ದಾನಿಗಳು ಕೈ ಜೋಡಿಸಿರ್ತಾರೆ. ವಿಶೇಷವಾಗಿ ನಮ್ಮ ದೇವನಹಳ್ಳಿ ಹಿರಿಯರಾದಂಥ SLN ಅಶ್ವಥ್ ನಾರಾಯಣವರು ಭಾಳಷ್ಟು ಇಲ್ಲಿ ಶ್ರಮ ಹಾಕಿ ಪ್ರಯತ್ನದ ಭಾಗವಾಗಿ ಈ ದೇವಸ್ಥಾನ ಅವರ ಒಂದು ಶ್ರಮದಿಂದ ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಅಂದರೆ ಅದು ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ಅವ್ರ ಕುಟುಂಬಕ್ಕೆ ಇನ್ನೊಂದಷ್ಟು ಶಕ್ತಿ, ಆರ್ಥಿಕದ ಸದೃಢತೆ, ಆರೋಗ್ಯದ ಸದೃಢತೆ ಆ ತಾಯಿ ಚೌಡೇಶ್ವರಮ್ಮ ಕೊಡಲಿ. ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಇಲ್ಲಿನ ನೇಕಾರ ಸಮುದಾಯದ ಕುಟುಂಬಗಳು ಸಾಕಷ್ಟು ನಂಬಿಕೊಂಡಿರೋಂಥದ್ದು. ಅದ್ರ ಜೊತೆಗೆ ತಾಲೂಕಿನಾದ್ಯಂತ ಇರೋಂಥ ಸಹ ಈ ಸಮುದಾಯದ ನೇಕಾರ ಸಮುದಾಯದ ಎಲ್ಲರೂ ಸಹ ಇಲ್ಲಿ ಆಗಮಿಸಿ ತಾಯಿ ದರ್ಶನ ಪಡ್ಕೊಳ್ತಾ ಇರೋಂಥದ್ದು ಒಂದು ವಿಶೇಷ. ಜೊತೆಗೆ ಊರಿನವ್ರು ಎಲ್ಲರೂ ಸಹ ಸಹಕಾರ ಕೊಡ್ತಾ ಇರೋಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೇನು ಸಹ ಕುರುಬು ಸಮುದಾಯಕ್ಕೆ ಸಂಬಂಧಪಟ್ಟಂಥ ವೀರೇಶ್ವರ ಜಾತ್ರಾ ಮಹೋತ್ಸವನೂ ಸಹ, ಕಲ್ಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಹ ಕಳೆದ ತಿಂಗಳಿಂದ ನಡೆಯಿತು. ಅವಾಗಲೂ ಸಹ ಊರಿನಲ್ಲಿ ಇದೇ ರೀತಿ ಆಸಕ್ತಿ, ಉತ್ಸಾಹ ತಗೊಂಡು ಒಂದು ಶ್ರದ್ಧಾ ಭಕ್ತಿಗೆ, ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಡೋಂಥ ಗ್ರಾಮ ಸುಟ್ಟೂರು ಅಂತ ನಮಗೆ ಇಲ್ಲಿ ನೋಡ್ತಾ ಇರೋಂಥದ್ದು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ರಿಗೂ ಸಹ ಒಳಿತಾಗಬೇಕು. ತಾಯಿ ಆಶೀರ್ವಾದದಿಂದ ಎಲ್ರಿಗೂ ಶುಭವಾಗಲಿ, ಎಲ್ಲರೂ ಹೆಚ್ಚು ಕೆಲಸ ಮಾಡೋಂಥದ್ದಾಗಲಿ, ಅವ್ರ ಕುಟುಂಬಗಳು ಒಂದು ಸದೃಢತೆಗೆ ಬರೋಂಥದ್ದಾಗಲಿ, ಎಲ್ರಿಗೂ ಆರೋಗ್ಯ ತಾಯಿ ಕೊಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ, ಈ ದೇವಸ್ಥಾನಕ್ಕೆ ಇಷ್ಟೊಂದು ಚೆನ್ನಾಗಿ ಬರೋದಕ್ಕೆ ಪ್ರಯತ್ನ ಪಟ್ಟಂಥವ್ರು ದೇವಸ್ಥಾನದ ಕಮಿಟಿ ಸದಸ್ಯರುಗಳು ಮತ್ತು ದಾನಿಗಳು ಎಲ್ರಿಗೂ ಸಹ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಕಳೆದ ಹಲವು ವರ್ಷಗಳಿಂದ ಕ್ಷೇತ್ರದಲ್ಲಿ ಜನಪರ ಕೆಲಸಗಳನ್ನು ಮಾಡಿಕೊಂಡು ಬಂದಿರುವುದಾಗಿ ಹೇಳಿದ ಅವರು, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ರಾಜಕೀಯವೇ ತಮ್ಮ ಧ್ಯೇಯ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರೊಂದಿಗೆ ಸಂಘಟಿತವಾಗಿ ಕೆಲಸ ಮಾಡಲಾಗುವುದು. ಕ್ಷೇತ್ರದ ಅಭಿವೃದ್ಧಿ, ರೈತರು, ಯುವಕರು, ಮಹಿಳೆಯರು ಪರವಾದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮುಂದುವರಿಯಲಿದೆ ಎಂದು ಪುಟ್ಟು ಆಂಜಿನಪ್ಪ ಹೇಳಿದರು.
ಈ ಬಾರಿ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸಲಿದ್ದು ಕಾಂಗ್ರೆಸ್ ಪರ ಜನಾಭಿಪ್ರಾಯ ನಿರ್ಮಾಣವಾಗುತ್ತಿದೆ. ಹೀಗಾಗಿ 2028ರ ಚುನಾವಣೆಯಲ್ಲಿ ಬಿಎನ್ ರವಿಕುಮಾರ್ ಅವರಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ತೀವ್ರ ಪೈಪೋಟಿ ನೀಡುವುದಾಗಿ ಅವರು ಹೇಳಿದರು. ನಾನು ಎಂದು ಜಂಬಾ ಕೊಚ್ಚಿಕೊಳ್ಳುವವರು 3-4ನೇ ಸ್ಥಾನಕ್ಕೆ ಇಳಿಯಲಿದ್ದಾರೆ ಎಂದು ರಾಜು ಗೌಡ್ರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ರು. ಯಾರಿಗೋ ಒಬ್ರಿಗೆ ಮಾಡಿದಾರಲ್ಲ ಏನೋ ಜವಾಬ್ದಾರಿ, ಜನಕ್ಕೆ ಒಳ್ಳೆ ಆಗಂತ ಕೆಲಸ ನಾನು ಮಾಡಲಿ, ರಾಜೀವ್ ಗೌಡ್ರು ಮಾಡಲಿ, ಇನ್ನೊಬ್ರು ಮಾಡಲಿ, ಯಾರು ಮಾಡಿದ್ರು ಜನಪ್ರತಿನಿಧಿಗಳಾಗಂಥವ್ರಿಗೆ ಅದು ಜವಾಬ್ದಾರಿ. ಆ ಜವಾಬ್ದಾರಿನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಜನನೂ ಸಹ ನಮ್ಮನ್ನು ಬಯಸ್ತಾರೆ, ಗೌರವಿಸ್ತಾರೆ, ಮುಂದೆ ನಮಗೆ ಗೌರವನೂ ಕೊಡ್ತಾರೆ. ಅದು ಬಿಟ್ಟು ಏನೋ ನನಗೆ ಮಂತ್ರಿ ಪದವಿ ಕೊಟ್ಟಿದ್ದಾರೆ, ನಾನೇ ಹೆಚ್ಚು ನಾನೇ ಕಮ್ಮಿ ಎಲ್ಲ ನಾನೇ ಅಂದರೆ ನಾನು ಅನ್ನೋನು ಎಲ್ಲೂ ಸಲ್ಲಲ್ಲ. ನಾನು ಅನ್ನೋದು ಮನುಷ್ಯನಿಂದ ಹೋದರೆ ಎಲ್ಲ ಕಡೆನೂ ಸಲ್ತಾನೆ. ನಾನು ಅನ್ನೋದು ನಾವು ಬಿಡಬೇಕು ಫಸ್ಟು. ಹಂಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೆ ಒಳ್ಳೇದಾಗಲಿ. ರಾಜೀವ್ ಗೌಡ್ರಿಗೆ ಶುಭ ಆಗಲಿ. ಇನ್ನೂ ಪ್ರಯತ್ನ ಮಾಡ್ತಾ ಇರೋಂಥವ್ರು, ಈ ತಾಲೂಕು ಕಟ್ತೀನಿ ಅಂತವ್ರು ಎಲ್ರಿಗೂ ಸಹ ಶುಭ ಆಗಲಿ. ಅದ್ರ ಭಾಗವಾಗಿ ನಾನು ಸಹ ಕೆಲಸ ಮಾಡ್ತಾ ಇದ್ದೀನಿ. ಯಾರ ಶ್ರಮ ಏನಿದೆ ಅಂತೇಳಿ ಜನಕ್ಕೆ ಗೊತ್ತಿರ್ತದೆ, ಜನ ತೀರ್ಮಾನ ಮಾಡ್ತಾರೆ. 28ರಲ್ಲಿ ನೋಡೋಣ. ಪೋಟಿ ಇಬ್ಬರಿಗೆ ಇರ್ತದೆ, ಪುಟ್ಟು ಆಂಜಿನಪ್ಪ, BN ರವಿಕುಮಾರ್. ಇದು ಸತ್ಯ. ಅದು ಬಿಟ್ಟು ನಾನೇ ಅಂತ ಬಡಾಯಿ ಕುಚ್ಕೊಂಡು ಬೊಂಬೆ ಆಟ ಆಡೋದಾದ್ರೆ ಪ್ರಯೋಜನ ಏನು ಬರ್ತದೆ? ಎಲ್ಲ ಪಿಕ್ಚರ್ ನೋಡ್ತಾರೆ ಅಷ್ಟೇ. ಪಿಕ್ಚರ್ ನೋಡ್ಬಿಟ್ಟು ಮನೆಗೆ ಹೋಗ್ತಾರೆ. ರಿಸಲ್ಟ್ ಫಲಿತಾಂಶ ಇರೋದಿಲ್ಲ. ಫಲಿತಾಂಶ 3ನೇ ಸ್ಥಾನ 4ನೇ ಸ್ಥಾನ ಆಗ್ತದೆ. ಅದಾಗೋದು ಬೇಡ. ಸೀರಿಯಸ್ ಆಗಿ ನಾವು ರಾಜಕಾರಣ ಮಾಡಬೇಕು. ಅವ್ರವ್ರ ಅಭಿಮಾನ ಅವ್ರವ್ರಿಗೆ ಇರ್ತದೆ. ಈ ಭವ್ಯ ಮಹೋತ್ಸವದಲ್ಲಿ ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಆಂಜಿನಪ್ಪ ಅವರ ಅಪಾರ ಸಂಖ್ಯೆಯ ಬೆಂಬಲಿಗರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದು ದೇವಿಯ ದರ್ಶನ ಪಡೆದು ಪುನೀತರಾದರು. ವರದಿಮಾಳ್ ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.